ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಿನ್ನಿಗಾನುಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂದರೆ ನಮ್ಮ ಹಳ್ಳಿಯೊಂದು ತಲೆ ಕೂದಲಿತ್ತು, ಅಲ್ಲಿಗೆ ಹೋಗಿದ್ದು. ಅದ್ರ ವ್ಲಾಗು ನೋಡಿ. ಅಲ್ಲಿ ನಿಂತ್ಕೊಂಡಿದ್ದಾನಲ್ಲ ಅವನ ಹೆಸರು ಬೋಚೇಗೌಡ ಅಂತ. ನೋಡ್ತಾ ಇದ್ದೀರಲ್ಲ, ಇವಾಗ ಶಾಸ್ತ್ರ ಎಲ್ಲ ಶುರು ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ. ಅಲ್ಲಂತೂ ಎಲ್ಲರೂ ಕಿರಿಸ್ತಾ ಇದ್ರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ದಟ್ ನಾನಂತೂ ಸುಮ್ಮನೆ ಇರಿ ಅಂತ ಹೇಳ್ತಾನೆ ಇದ್ದೆ. ನೋಡಿ, ಇವಾಗ ಅವ್ನ ಕಾಲಿಗೆ ಅಡ್ಬಿದ್ದಾಯಿತು. ಇವಾಗ ಅವನ್ನ ಎತ್ಕೊತಾ ಇದ್ದಾರೆ. ಅಲ್ಲಿ ಆರತಿ ಎತ್ಕೊಂಡು ನಿಂತಿರೋರು ಇಬ್ಬರು ಬಂದ್ಬಿಟ್ಟು ನನ್ನ ತಂಗಿಂದಿರು. ಒಬ್ಬಳ ಹೆಸರು ಅಂಕಿತಾ ಮತ್ತು ಇನ್ನೊಬ್ಬಳ ಹೆಸರು ಸಿಂಚನ ಅಂತ. ನೋಡ್ತಾ ಇದ್ದೀರಲ್ಲ, ಎಲ್ಲ ಫೋಟೋಗೆ ಫೋಸ್ ಕೊಡ್ತಾಯಿದ್ರು. ಸೊ ದಟ್ ಈ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೂ. ಅಂದರೂ ಮಧ್ಯದಲ್ಲಿ ಸ್ವಲ್ಪನೇ ಎಡಿಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಅವನ ತಲೆ ಮೇಲೆ ಒಂದು ಸತಿ ಒರೆಸ್ಬೇಕು ಆರತಿನ ಅಂತ ಹೇಳ್ಬಿಟ್ಟು ಆರತಿ ಇಸ್ಕೊತಾ ಇದ್ರು. ಬಟ್ ಅವರಿಬ್ಬರು ಕೊಡ್ತಾನೆ ಇರಲಿಲ್ಲ. ಹಾಗೆ ಜಗಳ ನಡೀತಾ ಇರ್ಬೇಕಾದ್ರೆ ನಾನು ಒಬ್ಳು ದೊಡ್ಡ ತಂಗಿ ಬಂದ್ಬಿಟ್ಟು ಕೊಟ್ಲು ಆರತಿನ, ಇಕ್ಕಿ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು. ಅದೇ ಥರನೇ ವೀಡಿಯೋ ಮಾಡ್ತಾನೆ ಫೋಟೋ ತಗೊತಿದ್ವಿ. ಇವಳ ಹೆಸರು ಅಂಕಿತಾ ಅಂತ. ಅದೇ ಥರ ಇಲ್ಲಿ ಬ್ಲೂ ಕಲರ್ ಲಂಗ ದಾವಣಿ ಥರ ಹಾಕೊಂಡು ನಿಂತಿದ್ದಾಳಲ್ಲ, ಅವಳ ಹೆಸರು ಸಿಂಚನ ಅಂತ. ಅಡ್ಡ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ಇವಾಗ ಮನೆಯಿಂದ ಹೊರಡ್ತಾ ಇದ್ವಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. 10:30ಗೆ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲ ಡೋಲೆಲ್ಲ ಬಾರಿಸ್ಕೊಂಡು ಬರ್ತಾಯಿದ್ವಿ. ಅವ್ರು ನೀರು ಹಾಕೊಂಡು ಬರ್ತಾಯಿದ್ರು. ಅವ್ರ ಹೆಸರು ಪುಟ್ಟಮ್ಮ ಅಂತ ಹೇಳ್ಬಿಟ್ಟು. ಇವ್ರದ್ದು ಆ್ಯಕ್ಚುಲಿ ಅಂಗಡಿನೂ ಇದೆ. ಅದು ಮನೆಯಿಂದ ಬರಬೇಕಾದ್ರೆ ಇವಾಗ ಇಲ್ಲಿ ಅಂಗಡಿ ಹತ್ರ ಇರೋದು ಇವರು. ನೋಡಿ, ಅವನ್ನ ತೋರಿಸ್ತಾ ಇದ್ದೀನಿ ನಾನು. ಬರೀ ಊರ ಹೆಸರು ಬಂದ್ಬಿಟ್ಟು KK ಪಾಳ್ಯ ಅಂತ, MK ಪಾಳ್ಯ ಹತ್ರ ಬರುತ್ತೆ ಇದು. ಹಂಗೆ ಬಂದ್ಬಿಟ್ಟು ಇವಾಗ ನಾವು ಹಂಗೆ ಡೋಲ್ ಬಾರಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೋ. ಎಲ್ಲಿಗಂದರೆ ಬಂಡಿ ಗುಡಿ ಅಂತಲೇ ಅವ್ರು ಹೇಳ್ತಾರೆ ಆ ದೇವ್ರನ್ನ. ಅಲ್ಲೇ ಈ ಊರಲ್ಲಿ ಯಾರದೇ ತಲೆ ಕೂದಲು ನಡೆದ್ರೂ ಅಲ್ಲಿಗೆ ಹೋಗೋದು. ಅಲ್ಲಿ ಬಂಡಿ ಗುಡಿ ಯಾಕಪ್ಪ ಅಂತ ಕರೀತಾರೆ ಅಂದರೆ ಅಲ್ಲೊಂದು ಬಂಡಿ ಇದೆ. ವಿಡಿಯೋದಲ್ಲಿ ಹಾಗೆ ತೋರಿಸಿರ್ತೀವಿ ನೋಡಿ. ಈಗ ದೇವ್ರ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಎಲ್ಲರೂ ಆರತಿ ಎತ್ಕೊಂಡು ಬರ್ತಾಯಿದ್ದಾರೆ. ಇವ್ರು ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ ಬರ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬರೋಕ್ಕೆ ಮುಂಚೆನೇ ಕುತ್ಕೊಳ್ಳೋಕ್ಕೆಲ್ಲ ನಮ್ಮ ಅಣ್ಣ ನಾನು ಬಂದ್ಬಿಟ್ಟು ರೆಡಿ ಮಾಡೋಗಿದ್ದೋ. ಇವಾಗ ಎಲ್ಲರೂ ಬಂದ್ಬಿಟ್ಟು ಕುತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಇವಾಗ ನೋಡಿ, ಇದು ತಲೆ ಕೂದಲು ತಗ್ಸೋಕ್ಕೆ ಮುಂಚೆ ಪೂಜೆ ಮಾಡೋ ದೇವ್ರಿದು ನಮಗೆ. ಈ ದೇವ್ರನ್ನ ಆಲ್ಮೋಸ್ಟ್ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ದಟ್ ಇವಾಗ ವಿಡಿಯೋ ನೋಡ್ತಾ ಗೊತ್ತಾಯಿತು. ಇದು ಬಂದ್ಬಿಟ್ಟು ಮಾರಮ್ಮ ಮತ್ತು ಕರಿಯಮ್ಮ ಅಂತ ಹೇಳ್ಬಿಟ್ಟು ಫಸ್ಟು ಈ ದೇವ್ರ ಹತ್ರ ಪೂಜೆ ಮಾಡಿಕೊಂಡು ಆಮೇಲೆ ಬಂಡಿ ಗುಡಿ ಅಂದರೆ ಆಲ್ಮೋಸ್ಟ್ ಹತ್ತತ್ರನೇ ಇರೋದು, ಸ್ವಲ್ಪ ದೂರದಲ್ಲೇ ಇರೋದು. ಇದು ಮಾರಮ್ಮ, ಕರಿಯಮ್ಮ ಮತ್ತು ಬಂಡಿ ಗುಡಿ ದೇವರು ಬಂದ್ಬಿಟ್ಟು ನಮ್ಮ ಮಾಮ ಅವ್ರ ಮನೆ ದೇವರು. ಇಲ್ಲಿ ಪರ್ಪಲ್ ಕಲರ್ ಸೀರೆ ಹಾಕ್ಕೊಂಡಿದ್ದಾರಲ್ಲ, ಅವರೇ ನಮ್ಮ ಅತ್ತೆ. ನೋಡಿ, ಇವರೆಲ್ಲ ಈ ಆಲ್ಮೋಸ್ಟ್ ಇಡೀ ಊರೇ ಬಂದ್ಬಿಟ್ಟಿತ್ತು ಅಲ್ಲಿ. ನೋಡಿ, ಬರ್ತಾ ಇದ್ದಾರೆ. ಟೋಟಲ್ 3 to
5 ರೌಂಡ್ಸ್ನ ಹಾಕಿದ್ರು ಮರದ ಸುತ್ತ. ಅಲ್ಲಿ ಕಾಣಿಸ್ತಾ ಇರೋ ಥರ ಎಲ್ಲರೂ ಬರ್ತಾಯಿದ್ರು. ನಮ್ಮ ದೊಡ್ಡಮ್ಮ ಅತ್ತೆ ಆಗಬೇಕು ಅವನಿಗೆ, ಅದಕ್ಕೆ ಅತ್ತೆನೇ ಎತ್ಕೊಂಬರಲಿ ಅಂತ ಹೇಳ್ತಿದ್ರು. ಇವನು ನಮ್ಮ ಅಣ್ಣ. ಅಲ್ಲಿ ನೋಡಿ ವಾಲ್ಗದವ್ರ ಹಿಂದೆ ಒಂದು ಮನೆ ಥರ ಕಾಣಿಸ್ತಾ ಇತ್ತಲ್ಲ, ಅದೇ ಬಂಡಿ ಗುಡಿ. ಅದನ್ನು ಆಲ್ಮೋಸ್ಟ್ ಎಲ್ಲರೂ ಬಂಡಿ ಗುಡಿ ದೇವರು ಅಂತಲೇ ಕರೆಯೋದು. ಅದು ಫುಲ್ ಫೇಮಸ್ ಆಗಿಬಿಟ್ಟಿತ್ತು ಅದೇ ಥರನೇ. ನೋಡಿ ಎಲ್ಲರೂ ಆರತಿ ಎತ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ ಇವಾಗ. ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ನೋಡಿ ಬಂದ್ವಿ. ಇವಳೇನೋ ನನ್ನ ಹತ್ರ ಹೇಳ್ತಾ ಇದ್ಲು, ಬಟ್ ನನಗೇನು ಕೇಳಿಸ್ತಾ ಇರಲಿಲ್ಲ ವಾಲ್ಗಿದ ಶಬ್ದದಿಂದ. ಇವಾಗ ನೋಡಿ ತೋರಿಸ್ತೀನಿ. ನೋಡಿ ಇದೇ ಬಂಡಿ. ಸೊ ದಟ್ ಇದನ್ನು ದೇವ್ರು ಫೇಮಸ್ ಆಗಿರೋದೇ ಬಂಡಿ ಗುಡಿ ಅಂತ. ಎಲ್ಲರೂ ಒಳಗಡೆ ಹೋಗ್ತಾಯಿದ್ರು. ನನಗಂತೂ ಜಾಗನೇ ಇರ್ತಾ ಇರಲಿಲ್ಲ, ಅಷ್ಟು ತುಂಬ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ನಮ್ಮ ಮಾವ ಅವರೇನೆ. ನೀವೇ ನೋಡ್ತಾ ಇರೋ ಥರ ಇದು ದೇವಸ್ಥಾನ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿದೆ. ಸೊ ದಟ್ ಅದರಲ್ಲಿ ಬಂಡಿ ದೇವ್ರನ್ನೆಲ್ಲ ಇಟ್ಬಿಟ್ಟು ಅದು ಸ್ವಲ್ಪ ಜನ ಮಾತ್ರ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗಿದ್ದು. ನೋಡ್ತಾ ಇದ್ದೀರಲ್ಲ ನಮ್ಮ ಮಾವ ದಕ್ಷಿಣೆ ಕೊಡ್ತಾಯಿದ್ದಾರೆ, ನಮ್ಮ ಅತ್ತೆ. ನೋಡಿ ಅಲ್ಲಿ ದೇವ್ರುಗಳಿದ್ದಾವೆ. ಇವನು ಹಾರ ಹಾಕಿದ ಹೂವುಗಳ್ನೆಲ್ಲ ಕಿತ್ಬಿಟ್ಟು ಎಲ್ಲರ ಮೇಲೂ ಎಸಿತಾ ಇದ್ದ. ಅದರಲ್ಲೇ ಅವನಿಗೆ ಫುಲ್ ಖುಷಿಯಾಗೋಗಿತ್ತು. ಬಟ್ ಆದರೆ ತಲೆ ಕೂದಲು ತೆಗೆಸ್ಬೇಕಾದ್ರೆ ತುಂಬ ಅಳ್ತಾ ಇದ್ದ. ಇದೇ ಬಂಡಿ ನೋಡ್ತಾ ಇದ್ದೀರಲ್ವ. ನೋಡಿ ಫೋಟೋ ಎಲ್ಲ ತಗೊತಾ ಇದ್ರು. ಅವ್ನು ನೋಡ್ತಾನೆ ಇರಲಿಲ್ಲ, ಬರೀ ಪೂಜಾರಿನೇ ನೋಡ್ತಾ ಇದ್ದ ನಿಂತ್ಕೊಂಡು. ಅತ್ತ ನೋಡೋದೇ ಆಗೋಗ್ಬಿಟ್ಟಿತ್ತು ಅವ್ನ ಕೆಲಸ. ನೋಡ್ತಾ ಇದ್ದೀರಲ್ವ, ಇವಾಗ ನಿಮಗೆಲ್ಲ ಹಾಯ್ ಮಾಡ್ತಾ ಇದ್ದಾನೆ. ಫುಲ್ಲು ಬೇಜಾರಲ್ಲಿದ್ದ, ನನ್ನ ಕೂದಲು ಹೋಗುತ್ತೆ ಅಂತ ಹೇಳ್ಬಿಟ್ಟು. ನೀವೆಲ್ಲರೂ ನೋಡ್ತಾ ಇರೋ ಹಾಗೆ ಎಲ್ಲರೂ ಕೂತ್ಕೊಂಡು ಅವ್ರವ್ರ ಪಾಡಿಗೆ ಮಾತಾಡ್ತಾಯಿದ್ರು. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೂ ಜಾಸ್ತಿ ಜನ ಕೇಳ್ತಾಯಿದ್ರು. ಬಟ್ ಎಷ್ಟೊತ್ತಾದರೂ ಸ್ಟಾರ್ಟೇ ಆಗಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಕ್ಕ ಅವಳೆಲ್ಲ ಮೊಬೈಲ್ ನೋಡ್ತಾಯಿದ್ರು. ಇಲ್ಲೆಲ್ಲ ಫುಲ್ಲು ಇಲ್ಲಿ ಒಂದು ಸ್ವಲ್ಪ ಜನ ಇದ್ದರು, ಮನೆ ಹತ್ರ ಸ್ವಲ್ಪ ಜನ, ಅಂಗಡಿ ಹತ್ರ ಸ್ವಲ್ಪ ಜನ, ಎಲ್ಲ ಅಲ್ಲಲ್ಲೇ ಇದ್ದರು. ನೋಡಿ ಇವರೆಲ್ಲ ಗ್ರೂಪ್ ಡಿಸ್ಕಷನ್ ಮಾಡ್ತಾಯಿದ್ರು. ಏನೋ ನನಗೂ ಗೊತ್ತಿಲ್ಲ ಏನು ಗ್ರೂಪ್ ಡಿಸ್ಕಷನ್ ಮಾಡ್ತಾಯಿದ್ರು ಅಂತ. ಇಲ್ಲಿ ಮಾರಮ್ಮ ಮತ್ತು ಕರಿಯಮ್ಮಂದು ದೇವ್ರು ಬಂದ್ಬಿಟ್ಟು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು. ನೋಡಿ ಇವರಿಬ್ರು ನನಗೊಂದು ಫೋಟೋ ಬೇಕು ಅಂತ ತೆಗಿಸ್ಕೊಂತಾನೆ ಇದ್ದರು. ನಾನಂತೂ ತೆಗೆದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಲ್ಲೇ. ಹಾಗೆ ಅದೇ ಪಾಪು ಬಂದ್ಬಿಟ್ಟು ನಮ್ಮಮ್ಮಂಗೆ ಅಳಿಯ ಆಗಬೇಕು, ನನಗೆ ತಮ್ಮ ಆಗಬೇಕು, ಕನ್ಫ್ಯೂಸ್ ಮಾಡ್ಕೊಬೇಡಿ. ನೋಡಿ ಇಲ್ಲೆಲ್ಲ ಇದ್ದಾರೆ. ಇವರು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಸೀರೆ ಉಟ್ಟಿದ್ದಾರಲ್ವಾ, ಅವ್ರು ಬಂದ್ಬಿಟ್ಟು ನಮ್ಮ
ಅತ್ತೆ ಇದ್ದಾರಲ್ವ ಅವರಮ್ಮ, ಮತ್ತು ಅವ್ರ ಹಿಂದ್ಗಡೆ ನಿಂತಿದ್ರಲ್ಲ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡು ಒಂದು ಸ್ವಲ್ಪ ಅಜ್ಜಿ ಥರ ಇದ್ರಲ್ಲ, ಅವ್ರು ಬಂದ್ಬಿಟ್ಟು ನಮ್ಮ ಅತ್ತೆ ಅವ್ರ ದೊಡ್ಡಮ್ಮ. ಆ ಥರನೇ ನಮ್ಮ ಅತ್ತೆ ಕಡೆಯಿಂದ ಎಷ್ಟೊಂದು ಜನ ಬಂದಿದ್ದರು. ಇಡೀ ಊರೇ ಬಂದಿತ್ತು ಅಂತ ಹೇಳಿದ್ರು ಸಾಲಲ್ಲ, ಅಷ್ಟು ಜನ ಬಂದ್ಬಿಟ್ಟಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನೋಡಿ ಅವರೇ ನಮ್ಮ ಅಕ್ಕ ಹೋಯ್ತಾ ಇದ್ಲು, ನನ್ನ ಮಾತ್ರ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳ್ತಾ ಇದ್ಲು. ಬಟ್ ನಾನು ಅಂದರೂ ಬಿಡಲಿಲ್ಲ, ಅವಳನ್ನ ತೋರಿಸೇ ಬಿಟ್ಟೆ. ಲಾಸ್ಟಲ್ಲಿ ನನ್ನ ಬೈತಾ ಇದ್ಲು ವೀಡಿಯೋ ನೋಡಿಬಿಟ್ಟು. ಹೀಗೆ ಎಲ್ಲ ಒಂದೇ ಕಡೆ ಸೇರಿಬಿಟ್ರೆ ಅಂತೂ ಮಾತು ಅಂದರೆ ಮಾತು. ಅವ್ರ ಜೊತೆ ನಮ್ಮ ಅಕ್ಕನೂ ಸೇರ್ಕೊಂಡ್ಬಿಡ್ತಾಯಿದ್ಲು. ಇನ್ನೂ ಎಷ್ಟೊಂದು ಜನ ಬರ್ತಾನೆ ಇದ್ದರು, ಒಂದೇ ಸಮನೆ ಇಲ್ಲಿಗೆ ಬರ್ತಾಯಿದ್ರು ಜಾಸ್ತಿ ಜನ, ತಲೆ ಕೂದಲು ಅಂತ ಹೇಳಿದ್ಕೆ. ಜೊತೆಗೆ ನಾಮಕರಣನೂ ಮಾಡ್ತೀವಿ ಅಂತ ಹೇಳಿದರು, ಬಟ್ ಆದರೆ ಆಗಲಿಲ್ಲ. ಅದೇ ಲೇಟ್ ಆಗಿದ್ದರಿಂದ ನಾಮಕರಣ ಮಾಡೋಕ್ಕಾಗಲಿಲ್ಲ. ಸೊ ದಟ್ ನಾಮಕರಣ ಮಾಡಬೇಕಾದ್ರೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ತುಂಬ ಲೆಂತಿ ಇರೋದ್ರಿಂದ ವೀಡಿಯೋ ನಾನು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಹಾಕ್ತೀನಿ. ಇದರಲ್ಲಿ ಇನ್ನೂ ಬರೋರಿದ್ದಾರೆ ಅಂತ ಹೇಳ್ತಿದ್ರು. ಯಾವಾಗ ಶುರು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಯಾರು ಅಂತ ನಾನಂತೂ ಕೇಳ್ತಾನೆ ಇದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳಿದ್ರು ಪದ ಆಡೋರು ಅಂತ. ನಂಗೆ ಫಸ್ಟಿಗೆ ಅರ್ಥ ಆಗಲಿಲ್ಲ. ಆಮೇಲೆ ಸಾಂಗ್ ಆಡೋಕ್ಕೆ ಬರ್ತಾರೆ ಒಬ್ಬರು, ಅವರು ಮೈನ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಆಮೇಲೆ ಅವರು ಬಂದಾದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪದ ಆಡಿದ್ರು. ನಾನು ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ನಿಮಗೂ ಕೇಳಿಸ್ತೀನಿ ಪದ ಆಡಿರೋದನ್ನ, ಯಾವ ಥರ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಎಷ್ಟೊಂದು ಜನ ಬಂದಿದ್ದರು. ನಿಮಗೆಲ್ಲನೂ ಒಬ್ಬೊಬ್ಬರಾಗ ತೋರಿಸ್ಕೊಂಡ್ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನಾಮಕರಣಕ್ಕೆ ನಿಮ್ಮನ್ನೂ ಇನ್ವೈಟ್ ಮಾಡ್ತೀನಿ. ಇದು ಸಡನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ನಮಗೂ ಗೊತ್ತಿರಲಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಬೇಡಿ. ಇಲ್ಲ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾಯಿದ್ದೆ, ಎಷ್ಟೊಂದು ಜನ ಬರ್ಬೋದಾಗಿತ್ತು ನನ್ನ ಜೊತೆ. ಅದಾದಮೇಲೆ ಇಲ್ಲೆಲ್ಲ ಪೂಜೆ ಆಯಿತು. ಮಾರಮ್ಮ ಮತ್ತು ಕರಿಯಮ್ಮಂಗೆ ಪೂಜೆ ಆದಮೇಲೆ ಮಣೆವು ಕಟ್ತಿದ್ದೀವಿ ಅಂತ ಹೇಳ್ತಿದ್ರು. ಅದೇನು ಅಂತ ನನಗೂ ಫಸ್ಟ್ ಅರ್ಥ ಆಗಲಿಲ್ಲ. ಬಟ್ ಆದರೆ ನೋಡಿರೋದು ಜ್ಞಾಪನ ಇತ್ತಲ್ಲ, ಸೊ ದಟ್ ನಾನು ಏನು ಅಂತ ಕೇಳ್ತಾ ಇರೋದಕ್ಕೆ. ಆಮೇಲೆ ಲಾಸ್ಟಿಗೆ ನಿನ್ನೆ ನೋಡು ಗೊತ್ತಾಗುತ್ತೆ ಅಂತ ನನ್ನ ತಂಗಿ ಹೇಳ್ತಾಯಿದ್ಲು. ಇವರು ನಮ್ಮ ಪಾಪು ಇದ್ದಾರಲ್ಲ ಬೋಜು, ಅವ್ರ ಅತ್ತೆ. ನೋಡಿ ಇವರೆಲ್ಲ ಬಂದಿದ್ದರು. ಇವರು ಸಿರಿ ಆಂಟಿ ಅಂತ ಹೇಳ್ಬಿಟ್ಟು. ಹಂಗೆ ಒಬ್ಬೊಬ್ಬರಾಗೆ ಬಂದಿದ್ದರು. ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಸ್ವಲ್ಪ ಜನನ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಮನೆ ಕಟ್ತಾ ಇದ್ದಾರೆ ಅಂದರೆ ಒಂದು ಟವಲ್ ಹಾಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪನೇ ಪುರಿ ಬರುತ್ತಲ್ಲ, ಪುರಿಗೆ ಅದೆಲ್ಲ ಬೆಲ್ಲ, ಬಾಳೆಹಣ್ಣು, ಸಕ್ಕರೆ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ರು. ಬಾಳೆಹಣ್ಣ ಅದೆಲ್ಲ ಹಾಕ್ಬಿಟ್ಟು ಒಂದೇ ಸರ್ತಿ ಇಲ್ಲೇ ಬಂದು ಮಾಡ್ಕೊಂಡಿದ್ದು ಎಲ್ಲ ಹಾಕ್ಬಿಟ್ಟು ಅದನ್ನು ಅಂದರೆ ಒಂದೊಂದು ಕಡೆ ಒಂದೊಂದು ಸ್ವಲ್ಪ ಇಕ್ತಾಯಿದ್ರು ಟವಲ್ ಮೇಲೆ. ಇವರೇ ಪದ ಆಡೋ ಅಜ್ಜಿ, ನಾನು ತೋರಿಸಿದ್ನೆಲ್ಲ ಅವರೇ. ಇವರು ಬ್ಲೂ ಕಲರ್ ಸ್ಯಾರಿ ಆಡ್ತಾಯಿದ್ರು. ಬಟ್ ಆದರೆ ಇನ್ನೂ ಸ್ವಲ್ಪ ಜನ ಬೇಕು, ನನ್ನ ವಾಯ್ಸು ನಿನಗೆ ಕೇಳಿಸಲ್ಲ ಆ ಥರ ಅಂತ ಹೇಳ್ತಾಯಿದ್ರು. ಅವ್ರ ಹತ್ರ ಅಂದರೆ ಅವ್ರು ಫಸ್ಟು ಹಾಡಲ್ಲ ಅಂತ ಹೇಳ್ತಿದ್ರು. ಆಮೇಲೆ ನಿಮ್ಮನ್ನ ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಮೇಲೆ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಇದೇ ಥರ ಇನ್ನೊಬ್ಬರು ವ್ಯಕ್ತಿನ ತೋರಿಸ್ತೀನಿ.
ಇವರೇ ಅಲ್ಲಿ ವೈಟ್ ಕಲರ್ ಶರ್ಟು ಪಂಚೆ ಹಾಕ್ಕೊಂಡಿದ್ದಾರಲ್ಲ ಅವರೇ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರನ್ನ ಏನಂತ ಕರೀತಾರೆ ಅಂತಲೂ ಗೊತ್ತಿಲ್ಲ. ನಮ್ಮ ಅತ್ತೆ ತೊಡೆ ಮೇಲೆ ಮಾತ್ರ ಅವ್ನು ಮಾತ್ರ ಸಖತ್ತಾಗಿ ಕೂತ್ಕೊಂಡ್ಬಿಟ್ರು, ಅಕ್ಕ ನಾನು ಬೋಡ ಮಾಡಿಸ್ಕೊತೀನಿ ಆ ಥರ ಈ ಥರ ಅಂತ ಹೇಳ್ತಾ ಇದ್ದ. ಬಟ್ ನನಗಂತೂ ತುಂಬ ಖುಷಿಯಾಗಿತ್ತು. ಅವ್ನು ನಗಿಸ್ತಾ ಇದ್ದಿದ್ದಕ್ಕೆ ಎಲ್ಲರೂ ನಗ್ತಾ ಇದ್ದು. ಇವಾಗ ಅದೇನು ಮಣೆ ಹಾಕೋದು ಅಂತ ಹೇಳ್ತಾರಲ್ವ, ಅದು ಸ್ಟಾರ್ಟ್ ಆಗುತ್ತೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.